ಇವತ್ತಿನ ದಿವಸದಲ್ಲಿ ನಾನು ಎಲ್ಲವನ್ನೂ ಕಳ್ಕೊಂಡಿದ್ದಂಥ ವ್ಯಕ್ತಿ ಆಗಿಬಿಟ್ಟಿದ್ದೆ. ಇವತ್ತು ಏಪ್ರಿಲ್ 2ನೇ ತಾರೀಕು ಅನ್ಎಕ್ಸ್ಪೆಕ್ಟೆಡ್ಲಿ ಇವತ್ತು ನನಗೆ ಸಾಕ್ಷಿ ಹೇಳೋಕ್ಕೆ ಕರೆದ್ರು. ಏಕೆ ಅಂತಂದರೆ ನಾನಿವತ್ತು ಗಂಡನ ಕಳ್ಕೊಂಡು 8 ವರ್ಷ ಕಂಪ್ಲೀಟ್ ಆಯಿತು. ನಾನು ಅವತ್ತಿನ ದಿವಸ ನಾನು ಎಲ್ಲರನ್ನೂ ಕಳ್ಕೊಂಬಿಟ್ಟೆ ಅಂತ ಅಂದ್ಕೊಂಡೆ. ಆವಾಗ ನಾನು ಅನಾಥ ಆಗಿಬಿಟ್ಟಿದ್ದೆ. ನನಗೆ ದುಃಖ ಅಂದರೆ ದುಃಖ, ನನಗೆ ಯಾರೂ ಇಲ್ಲ, ನನ್ನ ಮಕ್ಕಳು ನಾನು ಹೆಂಗೆ ನೋಡ್ಕೊಳ್ಳೋದು ಅಂತ, ಹೆಂಗೆ ಕಾಪಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ. ನಮ್ಮ ಅಂಕಲ್ ನನ್ನ ಕರೆದ್ರು, ಬಾಮ್ಮ ಹೋಗೋಣ ಪಾಸ್ಟ್ರ್ ಹತ್ರ ಪ್ರೇಯರ್ ಮಾಡಿಸ್ಕೊಳ್ಳೋಣ ಅಂತ ಕರೆದ್ರು. ಸರಿ ಅಂತೇಳಿ ನಾನು ಹೋದೆ. ನನಗೆ ಗೊತ್ತಿಲ್ಲ ಏನು ಹೆಂಗಿರುತ್ತೆ ಏನು ಮಾಡ್ತಾರೆ ಅಂತ. ಪ್ರೇಯರ್ ಮಾಡಿದಾಗ ಪಾಸ್ಟ್ರ್ ನನ್ನ ಹತ್ರ ಮಾತಾಡಿದ ಮಾತುಗಳು ನನ್ನ ಮನಸ್ಸನ್ನು ಚೇಂಜ್ ಮಾಡ್ತು. ಅವತ್ತಿನ ದಿವಸ ನನಗೆ ದೇವರೇ, ನನ್ನ ಯೇಸು ಸ್ವಾಮಿನೇ ನನಗೆಲ್ಲ ಅಂತ ಅಂದ್ಕೊಂಡು ಬದುಕಿಗೆ ಸ್ಟಾರ್ಟ್ ಮಾಡ್ತಾ ಬಂದೆ. ಯಾವಾಗಲೂ ನಮ್ಮ ಅಪ್ಪ ಅಮ್ಮನ ಜೊತೆಗೇ ಇದ್ದು ರೂಢಿ ನನಗೆ. ಪ್ರತಿಯೊಂದು ಕೆಲಸಕ್ಕೂ ನಾನು ನಮ್ಮ ಅಪ್ಪನ ಕರಿತಿದ್ದೆ, ಇಲ್ಲ ನಮ್ಮ ಮನೆಯವ್ರನ್ನ ಕರಿತಿದ್ದೆ. ಆದರೆ ಇವಾಗ ಯಾರೂ ಇಲ್ಲ ನನಗೆ. ನಮ್ಮ ಮನೆಯವ್ರು ಹೋಗಿ 20 ಡೇಸ್ಗೆ ನಮ್ಮ ಅಪ್ಪಾಜಿನೂ ಕಳ್ಕೊಂಡೆ. ಆವಾಗ ನನಗೆ ಗಂಡ ದಿಕ್ಕೇ ಇಲ್ದಂಗೆ ಆಗಿಬಿಟ್ಟಿತ್ತು. ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಹೆಂಗೆ ಹೋಗಬೇಕು, ಯಾರನ್ನ ಕೇಳಬೇಕು ಗೊತ್ತಿಲ್ಲ. ಎಷ್ಟೊಂದು ಕಷ್ಟಗಳು, ಕೇಸ್ಗಳು, ಕೋರ್ಟಿಗೆ ಹೋಗಬೇಕು, ಸ್ಟೇಷನ್ಗೆ ಹೋಗಬೇಕು, ಯಾರಿದ್ದಾರೆ, ಏನು ಮಾಡಬೇಕು ಗೊತ್ತಿಲ್ಲ. ಹೆಂಗೆ ಸ್ಟೇಷನಲ್ಲಿ ಹೆಂಗೆ ಮಾತಾಡಬೇಕು, ಕೋರ್ಟಲ್ಲಿ ಸಾಕ್ಷಿ ಹೆಂಗೆ ಹೇಳಬೇಕು, ಹೆದರಿಕೆ. ಆವಾಗ ದೇವರು ಒಂದೇ ಮಾತು ಹೇಳಿದ್ದು, ನಾನು ನಿನ್ನ ಜೊತೆಗಿದ್ದೀನಿ, ನಾನು ನಿನ್ನ ಬಾಯಲ್ಲಿ ಮಾತಾಡ್ತೀನಿ ಅಂತ. ಆ ಟೈಮಲ್ಲಿ ನಾನು ಹೆಂಗೆ ಮಾತಾಡಿದೆ ಅಂತ ಗೊತ್ತಿಲ್ಲ, ಆ ಕೇಸನ್ನು ನನಗೆ ದೇವ್ರು ಗಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ದೇವರಿಗೆ ಇದು ಫಸ್ಟ್ ಸಾಕ್ಷಿ. ಯಾಕೆಂದರೆ ಆ ಟೈಮಲ್ಲಿ 8 ವರ್ಷದ ಹಿಂದ್ಗಡೆ ನನಗೆ ಆಗಿದ್ದು ಫಸ್ಟ್ ಅನುಭವ. ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ, ಹೆದರಿಕೆಯಲ್ಲಿ ಮಾತಾಡಿದ್ರು, ನನಗೆ ಗೊತ್ತಿಲ್ಲದಲ್ಲೇ ಮಾತಾಡಿದ್ರು, ನಾನು ಕರೆಕ್ಟಾಗೇ ಮಾತಾಡಿದ್ದೀನಿ. ನನಗೆ ಜಯ ಸಿಕ್ಕಿದೆ ಆವತ್ತಿನ ದಿವಸ. ಅದಾದಮೇಲೆ ಕೆಲಸಕ್ಕೆ ಹೋಗ್ತಾ ನಾನು ವಾರದಲ್ಲಿ 2 ದಿವಸ ಒಂದೊಂದು ಕಾಲೇಜಿಗೆ ಹೋಗ್ತಾಯಿದ್ದೆ. 3 ಕಾಲೇಜಿಗೆ ಹೋಗ್ತಾಯಿದ್ದೆ. 3 ಕಾಲೇಜಲ್ಲೂ ನನಗೆ ತಿಂಗಳ ಸಂಬಳ ಕೊಡ್ತಿರ್ಲಿಲ್ಲ. ಟೈಮ್ ಅಂದರೆ ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಬಡ್ಜೆಟ್ ಬಂದಾಗ ಸ್ಯಾಲ್ರಿ ಅಂತ ಹೇಳ್ತಾಯಿದ್ರು. ಒಂದು ಪ್ರೈವೇಟ್ ಕಾಲೇಜು, ಆ ಪ್ರೈವೇಟ್ ಕಾಲೇಜಲ್ಲೂ ಸ್ಯಾಲ್ರಿ ಸರಿಯಾಗಿ ಸಿಗ್ತಿರ್ಲಿಲ್ಲ. ನನಗೆ ಕಷ್ಟ ಆಗ್ತಾಯಿತ್ತು. ದೇವರೇ, ನನಗೆ ಹಿಂಗೆ ಸಂಬಳ ಸಿಕ್ಕಿದ್ರೆ ಭಾರಿ ಕಷ್ಟ ಆಗುತ್ತೆ ಸ್ವಾಮಿ, ನನಗೆ ಅದರ ಒಂದು ಕಾಲೇಜಲ್ಲಿ ಕೆಲಸ ಸಿಕ್ಕೋಂಗೆ ಮಾಡು ಅಂತ. ಆಮೇಲೆ ಅದಾಗ್ತಿದ್ದಂಗೆ ಕರೆಕ್ಟಾಗಿ ಒಂದೇ ಕಾಲೇಜಲ್ಲಿ 3 ಸಂಬಳದಲ್ಲಿ ಎಷ್ಟು ಕಾಲೇಜಲ್ಲಿ 3 ಕಾಲೇಜಲ್ಲಿ ಕೆಲಸ ಮಾಡಿದ್ರೆ ಎಷ್ಟು ಸಂಬಳ ಸಿಗ್ತಾಯಿತ್ತೋ ಅಷ್ಟು ಸಂಬಳ ನನಗೆ ಕೊಟ್ಟರು ಒಂದೇ ಕಾಲೇಜಲ್ಲಿ. ಆ ಥರ ದೇವ್ರು ನನ್ನ ಆಶೀರ್ವಾದ ಮಾಡಿದ್ರು. ಯಾವಾಗ ನಾನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೀನೋ ಅವಾಗೆಲ್ಲ ನನಗೆ ದೇವರು, ಏನಾಗಲ್ಲ, ನಿನ್ನ ಜೊತೆ ನಾನಿದ್ದೀನಿ, ನಾನೇ ನಿನ್ನ ಸಹಾಯಕನು, ನೀನು ಹೆದರ್ಕೊಂಬೇಡ, ನಮ್ಗೆ ಎಷ್ಟೇ ಕಷ್ಟ ಬಂದ್ರೂ ನನಗೆ ನನ್ನ ಮಕ್ಳಿಗೆ ನೀನೇ ದಿಕ್ಕು ದೇವರೇ ಅಂತ ಕೇಳಿದಾಗ ಯಾವಾಗಲೂ ನನ್ನ ಕಣ್ಗಳೇ ವಿಷನ್ ಬರ್ತಾಯಿತ್ತು. ಏನಿದು ಕಣ್ಗಳು ಅಂತ ಕೇಳಿದಾಗ ನಿನ್ನನ್ನು ತಾಕಿದವ್ರು ನನ್ನ ಕಣ್ಣು ಗುಡ್ಡ ತಾಕ್ದಾಗೆ ಅಂತ ದೇವ್ರಿಗೆ ಹೇಳಿದಂಥ ಮಾತುಗಳು ನನಗೆ ಗೊತ್ತಾಗ್ತಾಯಿತ್ತು. ಹಾಗೆ ದೇವರು ನಾನು ಇವತ್ತರೆಗೂ ಕಾಪಾಡಿದ್ದಾರೆ. ಎಂಥ ಕಷ್ಟಗಳೇ ಬಂದ್ರೂ ಫೀಸ್ ಕಟ್ಟೋಕ್ಕೆ ಅಮೌಂಟ್ ಇಲ್ದಲೇ ಹೋದಾಗ ಕೂಡ ಅಮೌಂಟ್ ಎಷ್ಟು ಬೇಕೋ ಅಷ್ಟು ಫೀಸು ನಾನು ಕರೆಕ್ಟಾಗಿ ಆ ಅಕೌಂಟಿಗೆ ಬಂದು ಸೇರೋ ಹಾಗೆ ದೇವ್ರು ಮಾಡ್ತಾಯಿದ್ರು. ಈ ಥರ ಎಲ್ಲ ಎಷ್ಟೊಂದು ಸಲ ಆಕ್ಸಿಡೆಂಟ್ಗಳಾಗ್ತಾಯಿತ್ತು. ಅಮೀರಮ್ಮ ಸರ್ಕಲಲ್ಲಿ ನಾನು ನನ್ನ ಮಕ್ಕಳು ಹೋದಾಗ ಬಿದ್ದುಬಿಟ್ವಿ, ಸರ್ಕಲಲ್ಲಿ ಬಿದ್ದುಬಿಟ್ವಿ, ಅಂಥ ಬ್ಯುಸಿ ಏರಿಯಾದಲ್ಲಿ. ಆ ಸರ್ಕಲಲ್ಲಿ ನನ್ನ ಮಕ್ಕಳಿಗೂ ಏನೂ ತೊಂದರೆ ಆಗ್ದಂಗೆ, ಒಂದು ಸಿಂಗಲ್ ಸ್ಕ್ರ್ಯಾಚ್ ಕೂಡ ಆಗ್ದಂಗೆ ನನ್ನ ಕಾಪಾಡಿದ್ದಾರೆ. ಇಷ್ಟೆಲ್ಲ ದೊಡ್ಡ ಸಾಕ್ಷಿ ದೇವರು ನನ್ನ ಜೀವಿತದಲ್ಲಿ ಇಟ್ಟಿದ್ದಾರೆ. ಇನ್ನು ಮುಂದೆನೂ ನನ್ನ ಮಕ್ಕಳನ್ನ ನಡೆಸ್ತಾರೆ ಅಂತ ನಂಬಿ ನಡೀತಾ ಇದ್ದೀನಿ. ನಮ್ಮ ತಾಯಿಯವರು ನನಗೆ ದೀಕ್ಷೆ ತಗೊಳ್ಳೋದಕ್ಕೆ ತುಂಬ ಅಡ್ಡಿಯಾಗಿದ್ದರು. ನೀನೇನೋ ಯೇಸು ಸ್ವಾಮಿ ದೀಕ್ಷೆ ತೊಗೊಂಡ್ಬಿಟ್ರೆ ನಾನು ನಿನ್ನ ಜೊತೆಗಿರಲ್ಲ, ನೀನು ನಮ್ಮ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳಿದ್ರು. ಅದಕ್ಕೆ ಸರಿ ಆಯಿತು, ನೋಡೋಣ ತಡಿ, ನೀನು ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತಾ ಇದೆಯಾ, ನಾನೇನು ಇವಾಗಲೇ ಹೋಗಲ್ಲ ಅಂತಂತೇಳಿ 3-4 ವರ್ಷದಿಂದ ಹೇಳಿದ್ದೆ. ಆಮೇಲೆ ನಾನು ಇನ್ನೂ ನಂಬ್ಕೊಂಡಿಲ್ಲ, ನನ್ನ ತಮ್ಮನ ನಂಬ್ಕೊಂಡಿಲ್ಲ. ನನಗೆ ನನ್ನ ದೇವರಿದ್ದಾರೆ, ಅವ್ರು ನೋಡ್ಕೊತಾರೆ, ನಾನು ದೀಕ್ಷೆ ತೊಗೊತೀನಿ ಅಂತೇಳಿ ಒಂದು ದಿವಸ ನಮ್ಮ ಅಮ್ಮನಿಗೆ ಹೇಳಿದ್ದಕ್ಕೆ ಆವಾಗ ಅವ್ರು ಸುಮ್ಮನೆ ಒಪ್ಕೊಂಡ್ಬಿಟ್ರು, ಏನೂ ಮಾತಾಡಲಿಲ್ಲ. ಹಾಗೆ ದೇವರು ದೀಕ್ಷೆ ತಗೊಳ್ಳೋ ಹಾಗೂ ನನಗೆ ಅನುಕೂಲ ಮಾಡಿಕೊಟ್ರು, ಯಾವ ಅಡ್ಡಿ ಇಲ್ದಂಗೆ. ಇವತ್ತವರೆಗೂ ಚೆನ್ನಾಗಿ ನಡೆಸಿದ್ದಾರೆ. ನನ್ನ ಮಕ್ಕಳಿಗೆ ಏನು ಕೊರತೆ ಇಲ್ದಂಗೆ ನಾನು ಬೆಳೆಸೋದಕ್ಕೆ ದೇವ್ರು ನನಗೆ ಏನೇನು ಅನುಕೂಲ ಬೇಕೋ ಅದೆಲ್ಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಷ್ಟು ದೊಡ್ಡ ಸಾಕ್ಷಿ ನನ್ನ ಜೀವಿತದಲ್ಲಿ ಇಟ್ಟಿರೋದಕ್ಕಾಗಿ ದೇವ್ರಿಗೆ ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು.